ರಣಭೀಕರ ಮಳೆಕಾರಣ ಮಳಖೇಡ ಆಗಿ ಬದಲಾಗಿದೆ. ಕಲಬುರಗಿಯ ಮಳಖೇಡ ಹೌದು, ಎಲ್ಲಿ ನೋಡಿದ್ರು ನೀರು ನೀರು. ಅದರಲ್ಲೂ ಇಲ್ಲಿನ ಉತ್ತರಾದಿ ಮಠ ಸಂಪೂರ್ಣ ಜಲಮಯವಾಗಿದೆ. ಮಠದ ಒಳಕ್ಕೆ ನೀರು ನುಗ್ಗಿದ್ದು ಅಲ್ಲಿನ ಅಮೂಲ್ಯ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಕೆಲ ವಸ್ತುಗಳು ನೀರಿನಲ್ಲಿ ತೇಲಾಡುತ್ತಿವೆ. ಆಹಾರ, ಧಾನ್ಯ, ಬೆಳ್ಳಿ ಆಭರಣ ಸೇರೋದಂತೆ ಇನ್ನಿತರ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಸುಮಾರು 30ಕ್ಕೂ ಹೆಚ್ಚು ಮಂದಿ ಮಠದಿಂದ ಹೊರಬರಲಾಗದೆ ಒದ್ದಾಡ್ತಿದ್ದಾರೆ. ಯಾಕಂದ್ರೆ ಹೊರಗೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಉತ್ತರಾದಿ ಮಠದಲ್ಲಿ 30ಕ್ಕೂ ಹೆಚ್ಚು ಭಕ್ತರು ಸಿಲುಕಿ ಇಲ್ಲಿ ಪರದಾಡ್ತಿದ್ದಾರೆ. ರೆಸ್ಕ್ಯೂ ಟೀಮ್ ಅಲ್ಲಿ ಬಂದಿದ್ಯಾ? ಏನಾಗ್ತಿದೆ ಅಲ್ಲಿ? ಪ್ರವೀಣ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೌದು ದಿವ್ಯಾ, ಕಲಬುರಗಿಯ ಒಂದು ಕಾಗಿಣೆ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ದಿವ್ಯಾ, ಈಗಾಗಲೇ ಕಲಬುರಗಿಯ ಕಾಗಿಣೆ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಹಲವು ಗ್ರಾಮಗಳು ಈಗಾಗಲೇ ಜಲಾವೃತವಾಗಿವೆ. ನಾವೀಗ ಆ ಒಂದು ಕಾಗಿಣ ಸೇತುವೆ ಮೇಲಿದ್ದೇವೆ. ನಾವು ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂತ ನೀರು ರಭಸದಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಾಗರಾಳ ಜಲಾಶಯ ಸೇರಿದಂತೆ ಮುಲ್ಲಾಮಾರಿ ಮತ್ತು ದಂಡೋತಿ ಈ ಒಂದು ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರನ್ನು ಈಗಾಗಲೇ ಕಾಗಿಣ ನದಿಗೆ ಬಿಡಲಾಗಿದೆ. ಹೀಗಾಗಿ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕಾಗಿಣ ಸೇತುವೆ ಸಂಪೂರ್ಣವಾಗಿ ಕಳೆದ 4 ದಿನಗಳಿಂದ ಜಲಾವೃತವಾಗಿದೆ. ಈ ಒಂದು ಜಲಾವೃತ ಆದಂತಹ ಪರಿಣಾಮವಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಉತ್ತರಾದಿ ಮಠ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಭಕ್ತರು 2ನೇ ಒಂದು ಅಂತಸ್ತಿನಲ್ಲಿ ಕುಳಿತು ಒಂದು ಭಜನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರೆಸ್ಕ್ಯೂ ತಂಡ ಅವರನ್ನು ರಕ್ಷಣೆ ಮಾಡಲು ಅತ್ತ ಹೋದ್ರೂ ಕೂಡ ಯಾವುದೇ ರೀತಿಯಂತಹ ಒಂದು ಅವರು ರೆಸ್ಪಾನ್ಸ್ ಅನ್ನು ಮಾಡಿಲ್ಲ. ಯಾಕಂದ್ರೆ ಈ ಒಂದು ಮಳೆಯನ್ನು ತಗ್ಗಲಿಕ್ಕೆ ಒಂದು ಭಜನೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಅವರು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಮುಖವಾಗಿ ವಗ್ದರಿ ಟು ರಿಬ್ಬನ್ಪಲ್ಲಿ ಈ ಒಂದು ರಸ್ತೆ ಸಂಪರ್ಕ ಈ ಸೇತುವೆ ಮೇಲೆ ನೀರು ಬಂದಂತಹ ಪರಿಣಾಮವಾಗಿ ಸಂಪರ್ಕ ಕಡಿತ ಸತತ 4 ದಿನದಿಂದ ಕಡಿತವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವಾಹನಗಳು ಸರದಿ ಸಾಲಿನಲ್ಲಿವೆ. ಇತ್ತ ಸೇಡಂನಲ್ಲೂ ಕೂಡ ಸುಮಾರು 4 ರಿಂದ 5 ಕಿಲೋಮೀಟರ್ ವರೆಗೆ ಮತ್ತು ಅದೇ ರೀತಿಯಾಗಿ ಕಲಬುರಗಿ ರಸ್ತೆಯಲ್ಲೂ ಕೂಡ ಸುಮಾರು 4 ರಿಂದ 5 ಕಿಲೋಮೀಟರ್ ವರೆಗೆ ಸುಮಾರು 1,000ಕ್ಕೂ ಅಧಿಕ ವಾಹನಗಳು ಈ ಒಂದು ಸಂಪರ್ಕ ಕಡಿತ ಆಗಿರೋದ್ರಿಂದ ಅಲ್ಲೇ ನಿಂತು ಈ ಒಂದು ನೀರಿನ ಮಟ್ಟ ಕೆಳಗಿಳಿಯೋದಕ್ಕೆ ಆಗಿ ಕಾಯ್ತಾ ಇದ್ದಾರೆ. ಆದರೆ ಸದ್ಯ ಒಂದು ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಕೊಡುವಂತಹ ಮಾಹಿತಿ ಪ್ರಕಾರ ಈ ಒಂದು ಮುಲ್ಲಾಮಾರಿ ಮತ್ತು ಚಿಂಚೋಳಿ ಪ್ರದೇಶದಲ್ಲಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಏನು ಮಳೆ ಒಂದು ಹೆಚ್ಚಾಗ್ತಾ ಇದೆ, ಆ ಒಂದು ಮಳೆ ನೀರನ್ನು ಹೆಚ್ಚಾಗ್ತಾ ಇರುವ ಪರಿಣಾಮವಾಗಿ ಆ ಒಂದು ಜಲಾಶಯಗಳಿಂದ ಇನ್ನಷ್ಟು ನೀರು ಬಿಡಲಾಗ್ತಾ ಇದೆ. ಇಂದು ಬೆಳಗ್ಗೆ ಸಹ ಮುಲ್ಲಾಮಾರಿ ಮತ್ತು ಕೆಲವೊಂದು ಬೆಣ್ಣತೋರ ಬ್ರಿಡ್ಜ್ ಗಳಿಂದ ಕೂಡ ಈಗಾಗಲೇ ನೀರನ್ನು ಬಿಡಲಾಗಿದೆ. ಹೀಗಾಗಿ ಬಹುತೇಕ ರಸ್ತೆ ಸಂಪರ್ಕಗಳಿಗೂ ಸ್ಥಗಿತ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಚಿತ್ತಾಪುರ ತಾಲೂಕಿನ ಮುತ್ಗಿ ಗ್ರಾಮ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಆ ಗ್ರಾಮಕ್ಕೆ ಯಾವುದೇ ರೀತಿಯಾದಂತಹ ಸಂಪರ್ಕ ಕೂಡ ಇಲ್ಲ. ಕಳೆದ 4 ದಿನಗಳಿಂದ ಕೂಡ ಆ ಒಂದು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ ಮತ್ತು ಊಟದ ವ್ಯವಸ್ಥೆ ಕೂಡ ಇಲ್ಲದೆ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಈಗ ಪರಿಸ್ಥಿತಿ ಹೇಗಿದೆ ಪ್ರವೀಣ್? ಇನ್ನು ಮಳೆ ಬೀಳ್ತಾ ಇದೆಯಾ ಜೋರಾಗೆ? ಏನು ದಿವ್ಯ, ಸದ್ಯ ಇದೀಗ ಮಳೆಯ ಒಂದು ಬೆಳಗ್ಗೆ ನಿನ್ನೆ ಸಾಯಂಕಾಲದಿಂದ ಒಂದು ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದ್ರೆ ಜಲಾಶಯಕ್ಕೆ ಒಂದು ಒಳಹರಿವು ಏನಿದೆ ಅದು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಮಳೆಯಿಂದಾಗಿ ಸತತ 4 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಗಳಿಂದ ಆ ಒಂದು ಭಾಗದಲ್ಲಿರುವಂತಹ ಕೆರೆಗಳು, ಹಳ್ಳಗಳು ಸಂಪೂರ್ಣವಾಗಿ ಭರ್ತಿಯಾದ ಪರಿಣಾಮವಾಗಿ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಈಗಾಗಲೇ ಇಲ್ಲಿರುವಂತಹ ಜಲಾಶಯ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದ ಜಲಾಶಯಗಳೆಲ್ಲ, ಸುಮಾರು 2 ರಿಂದ 2.5 TMC ಸಾಮರ್ಥ್ಯ ಉಳ್ಳುವಂತಹ ಅಷ್ಟೇ ಒಂದು ಜಲಾಶಯಗಳಾಗಿವೆ. ಹೀಗಾಗಿ ಆ ಒಂದು ನದಿಯಿಂದ, ಆ ಒಂದು ಡ್ಯಾಮ್ಗಳಿಂದ ನದಿಗಳಿಗೆ ಹೆಚ್ಚಿನ ನೀರು ಬಿಡಲಾಗ್ತಾ ಇದೆ. ಹೀಗಾಗಿ ಈ ಒಂದು ಸಂಪರ್ಕ ಇನ್ನೂ ಕೂಡ ಸ್ಥಗಿತ ಆಗಿದೆ. ಯಾಕಂದ್ರೆ ಅಧಿಕಾರಿಗಳು ಹೇಳೋ ಪ್ರಕಾರ ನದಿಗಳಿಂದ ನಿರಂತರವಾಗಿ ಇನ್ನೂ ನೀರು ಬಿಡಲಾಗ್ತಾ ಇದೆ. ಸದ್ಯ ಈಗಾಗಲೇ ಜಿಲ್ಲಾಡಳಿತ ನೀಡಿರುವ ಮಾಹಿತಿ ಪ್ರಕಾರ 2 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯ ಬಹುತೇಕ ಸೇತುವೆಗಳು ಈ ರೀತಿಯಾಗಿ ಜಲಾವೃತ ಆಗುತ್ತೆ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ಪ್ರವೀಣ್ ತಮ್ಮ ಮಾಹಿತಿಗಾಗಿ.